ಜೈ ಯೂತ್ ಪವರ್ ಎಲ್ರಿಗೂ ನಮಸ್ಕಾರ. ನೋಡಿ, ನಮ್ಮ ತೊರ್ನಳ್ಳಿಯಲ್ಲಿ ಮನೆ ಗೃಹ ಪ್ರವೇಶ ಪ್ರಯುಕ್ತ ನಮ್ಮ ಕಲ್ಯಾಣ ಅವರು ಯಲಂಕದಿಂದ ಬಂದಿದ್ದಾರೆ, ಗೃಹ ಪ್ರವೇಶಕ್ಕೆ ಬಂದಿದ್ದಾರೆ. ಯಾಕಂದ್ರೆ ನೋಡಿ, ನಮ್ಮ ಆರ್ ಜೆ ಬ್ರದರ್ ಅವರು ಇಲ್ಲಿ ಬಡವ್ರಿಗೆ ಮನೆ ಕಟ್ಸ್ಕೊಟ್ಟಿದಾರಲ್ಲ, ಸೊ ಇಲ್ಲಿವರೆಗೂ ಬಂದಿದ್ದಾರೆ. ಇನ್ನೊಂದೇನಂದ್ರೆ ನೋಡಿ, ಇಲ್ಲಿವರೆಗೂ ಬರೋದಲ್ದೆ ಸೊ ಡಿಕಾಲ್ಗೆ ಸಪೋರ್ಟ್ ಮಾಡ್ಬೇಕಂತ ತಂದು ಬಡವ್ರ ಮಕ್ಕಳಿಗೆ ಕೊಡೋಣ ಅಂತ ಇಲ್ಲಿವರೆಗೂ ತಂದಿದ್ದಾರೆ. ತುಂಬಾ ಖುಷಿ ಆಗ್ತಿದೆ ಬ್ರದರ್. ಮಕ್ಕಳಿಗೆ ಬ್ರೋ ಬರೀ ಕೈಯಲ್ಲಿ ಬರ್ತಿದ್ದೀರಾ, ಇದೆಲ್ಲ ತಂದಿದ್ರಲ್ಲ 4 ಜನ ಕಿಂತ ಆಗುತ್ತೆ. ಜೈ ಜನಸೇವಾ ನೋಡಿ, ಕಲ್ಯಾಣ ಫಸ್ಟ್ ಮನೆ ಅಂದ್ರೆ ನಾವು ಬ್ಯಾಲೆಳದಲ್ಲಿ ಅದಕ್ ಮುಂಚೆ ಮನೆ ಛತ್ರದೊಡ್ಡಿನಲ್ಲಿ ಮಾಡಿದ್ರಲ್ಲ, ಆವಾಗಿಂದನೂ ಏನೋ ಒಂದು ಮಾಡ್ಬೇಕಂತ ಫಸ್ಟ್ ಮನೆಗೆ ಊಟ ಹಾಕ್ಸ್ತೀನಿ ಅಂದ್ರು, ಆಗಿಲ್ಲ. ಎರಡನೇ ಮನೆಗೆ ರೇಷನ್ ಐಟಮ್ ಎಲ್ಲ ತಂದ್ಕೊಟ್ರು. ನಮ್ಮೂರಲ್ಲಿ ಇದ್ಬಿಟ್ಟು ಇವಾಗ ನಮ್ಮ ಜೊತೆಲಿ ಬಂದಿದ್ದಾರೆ. ಓದ್ಸೋದಂದ್ರೆ ಸುಮ್ನೆ ತಮಾಷೆ ಅಲ್ಲ. ಅಂದ್ರೆ ನಾವು ಇವಾಗ ಬೇಜನ್ ಡೊನೇಟ್ ಮಾಡಿದ್ರೆ ಆತರ ಬುಕ್ಸ್ ಎಲ್ಲಾನು, ಅಂದ್ರೆ ಅದೆಲ್ಲ ಮಾಡೋದ್ ಕಾರಣ ಅಂದ್ರೆ ರಾಜು ಬ್ರದರ್ ಅವ್ರು ನೋಡಿದ್ಮೇಲೆನೆ ನಾವು ಅವರು ಡಿಕಲ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ಮೇಲೆ ಇಲ್ಲಾಂದ್ರೆ 1000 ಜನಕ್ಕೆ ಮಕ್ಕಳಿಗೆ ನಾವು ಬುಕ್ಸ್ ಅದೆಲ್ಲ ಕೊಡ್ಸಿದ್ರಿ. ನಾವ್ ಏನೇ ಕೊಡ್ಸಿದ್ರು ಮುಂದೆ ದಾರಿ ಅನ್ನೋದು ರಾಜು ಬ್ರದರ್. ಇದೇ ತರನೇ ಇವ್ರಿಗೂ ಅಷ್ಟೇ, ನಮ್ಮ ಕಲ್ಯಾಣ್ಗೂ ಅಷ್ಟೇ ದೇವ್ರು ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊಂತೀನಿ. ಜೈ ಜನಸೇವೆ. ಇನ್ನೊಂದು ವಿಷಯ, ಸೊ ಇವ್ರು ಬಂದು ರಾಜು ಬ್ರದರ್ ಅಂದ್ರಲ್ಲ, ಸೊ ಅದಲ್ಲ. ಸೊ ನಾನ್ ಬಂದು ಡಿಕಲ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋದಾಗಿರ್ಲಿ, ನನ್ನ ಐಡಿಯಾ ಇತ್ತು ಡಿಕಲ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋಣ ಅಂತ. ಬಟ್ ಮನೆ ಕೆಲಸ, ಮನೆ ಸ್ಟಾರ್ಟ್ ಮಾಡೋದು ಎಲ್ಲ ಬಂದು ಸ್ಟಾರ್ಟ್ ಮಾಡಿರೋದು. ಸೊ ಇವ್ರನ್ನ ನೋಡ್ಕೊಂಡು ನಾವು ಕಲ್ತಿರೋದು ಬ್ರದರ್, ನಿಮ್ಮನ್ನ ನೋಡಿ ನಾವು ಕಲ್ತಿರೋದು. ಇರ್ಲಿ ಮಾಡೋದು ಅವ್ರು ನೋಡಿ ಇವ್ರನ್ನ ನೋಡಿ ನಾವು, ಇವರಿಂದ ನಾನು, ನನ್ನಿಂದ ಇವರು, ಇವರಿಂದ ಅವರು, ಅವರಿಂದ ನಿಮ್ಮಿಂದ ನಾವು.